ಇದು ಹಳೆ ಹೋಟ್ಲಿದು. ಓಕೆ. ಬಿಡಿಸ್ಲಿತ್ತು ಫಸ್ಟು. ದೋಸೆ ಮಾಡ್ತಾ ಇದ್ರು. ನಮ್ಮ ವಾಸ ಹೋಟ್ಲು ದೋಸೆ ಎಲ್ಲ ಇಲ್ಲಿ ದೋಸೆ ತಿನ್ಬೇಕಾಯ್ತು, ಇದು ದೋಸೆ ತಿನ್ಬೇಕಾಯ್ತು. ಆಲದ ಮರ ವಾಣಿಟೈಸ್ ನಾಗಮರ ಹೋಟ್ಲು ಅಂದ್ರೆ ಫೇಮಸ್ ಆಗ. ಇವತ್ತಿಗೂ ಫೇಮಸ್. ಹಳ್ಳಿ ಮರ ಆಯ್ತು, ಇವತ್ತಿಗೂ ಫೇಮಸ್. ಇವತ್ತಿಗೂ ಬಡವ್ರು ಬಗ್ರು ಒಟ್ಟು ತುಂಬಾ ತಿಂಡಿ ತಿಂತಾರೆ ಸರ್ ಇಲ್ಲಿ. ಒಂದ್ ಪ್ಲೇಟ್ಗೆ 5 ಇಡ್ಲಿ 25 ರೂಪಾಯಿ, ಒಂದ್ ಚಿತ್ರಾನ್ನ 25 ರೂಪಾಯಿ, ಆಫ್ ಚಿತ್ರಾನ್ನ 15 ರೂಪಾಯಿ. ಮೇಡಮ್ ಬಂದಿದ ತಕ್ಷಣ ಯಾರಿಗಿಡ್ಲಿ ಅಂದ್ರು. ನನಗೆ ಇಟ್ಬಿಡಿ ಅಂತ ಹೇಳ್ಬಿಟ್ಟು ಇಡ್ಲಿನ ಈಸ್ಕೊ ಬಂದ್ಬಿಟ್ಟೆ. ನಮಸ್ಕಾರ, ನಾನು ಸುಬ್ರೀಶ್. ನೋಡ್ತಾ ಇದ್ದೀರಾ KFC, ಇದು ಕನ್ನಡ ಫುಡ್ ಚಾನಲ್. ಇವತ್ತು ಬೆಳಗ್ಗೆ ತಿಂಡಿ ಟೈಮು ಯಾವ ಜಾಗದಲ್ಲಿದ್ದೀವಿ ಅಂದರೆ ಕನಕಪುರ ಗೈಸ್. ಕನಕಪುರದಲ್ಲಿ ಒಂದು ಸಾಲಿಡ್ ಹೋಟೆಲ್ ಅಂತಲೇ ಹೇಳ್ಬೋದು. ಎಕ್ಸಾಕ್ಟ್ ಲೊಕೇಶನ್ ಕನಕಪುರ ವಾಣಿ ಥಿಯೇಟರ್ ಎದುರುಗಡೆ ಶೀಟ್ ಹಾಕೊಂಡು ಶೆಡ್ಡಲ್ಲಿ ಕಳೆದ 50 ವರ್ಷಗಳಿಂದ ತಿಂಡಿನ ಸರ್ವ್ ಮಾಡಿಕೊಂಡು ಬರ್ತಾ ಇದ್ದಾರೆ. ಸೌದೆ ಒಲೆ ತಿಂಡಿ ಅಂತಲೇ ಹೇಳ್ಬೋದು. ಅತಿ ಕಡಿಮೆ ಬೆಲೆಗೆ ರೇಟನ್ನು ಕೊಡ್ತಾ ಇಡ್ಲಿ, ಚಿತ್ರಾನ್ನ, ಉಪ್ಪಿಟ್ಟು, ಕೇಸರಿಬಾತು, ದೋಸೆ ಈ ಥರ ಐಟಮ್ಸ್ ಸರ್ವ್ ಮಾಡಿಕೊಂಡು ಬರ್ತಾಯಿದ್ದಾರೆ. ಲೋಕಲಿ ಸಿಕ್ಕಾಪಟ್ಟೆ ಪಾಪ್ಯುಲರ್ ಅಂತಲೇ ಹೇಳ್ಬೋದು. ನಮ್ಮ ಲೋಕಲೈಟ್ಸಲ್ಲಿ ಕೇಳಬೇಕಾದ್ರೆ ಈ ಜಾಗನ ಸಜೆಸ್ಟ್ ಮಾಡಿದ್ರು, ಹೋಗಿ ಟ್ರೈ ಮಾಡಿ ಸೂಪರ್ ಆಗಿರುತ್ತೆ ಅಂತ. ಸೊ ಬಂದು ನೋಡಿದ್ರೆ ಒಂದು ಚಿಕ್ಕ ಜಾಗ, ಮನೆಯವರು ಸೇರಿಕೊಂಡು ಮನೆ ತಿಂಡಿನ ಸರ್ವ್ ಮಾಡಿಕೊಂಡು ಬರ್ತಿದ್ದಾರೆ ಗೈಸ್. ಇವರ ಟೈಮಿಂಗ್ಸು ಬೆಳಗ್ಗೆ 7ರಿಂದ ಒಂದು 11:30, 12 ಗಂಟೆ ತನಕ ತಿಂಡಿ ಇರೋ ತನಕ ಸರ್ವ್ ಮಾಡಿಕೊಂಡು ಬರ್ತಾಯಿದ್ದಾರೆ. ರಜೆ ಯಾವುದೂ ಇಲ್ಲ, ಹಬ್ಬ ಹರಿ ದಿನಗಳಾದರೆ ರಜಾ ಕೊಡ್ತಾ ಬರ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರನೇ ಬಂದಿದ್ದೀವಿ. ಬನ್ನಿ ಹೋಗೋಣ, ಅವ್ರ ಹತ್ರ ಮಾತಾಡಿಸಿ ಜಾಗದ ಬಗ್ಗೆ ತಿಳ್ಕೊಂಡು ಬೆಳಗ್ಗೆ ಬಿಸಿ ತಿಂಡಿನ ಟೇಸ್ಟ್ ಮಾಡಿಬಿಟ್ಟು ಹೇಗಿದೆ ಅಂತ ನೋಡೋಣ. ಅದಕ್ಕೆ ನಮ್ಮ ಮುಂಚೆ ನಮ್ಮ ಚಾನಲ್ ಹೊಸ ನೋಡ್ತಾರೆ, ಲೈಕ್, ಶೇರು, ಕಮೆಂಟು ಮರಿದ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಲೆಟ್ಸ್ ಸ್ಟಾರ್ಟ್. ಬನ್ನಿ ಹೋಗೋಣ. ಅಮ್ಮ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರಮ್ಮ? ನಾಗಮ್ಮ ಅಂತ ಕರೆಯೋದು, ನಾಗರತ್ನಮ್ಮ ಅಂತ ಕರೆಯೋದು ನಾಗಮ್ಮ ಅಂತ. ಓಕೆ. ಹೆಸರೇ ಇಲ್ಲ ಹೋಟೆಲ್ಗೆ, ಏನು ಹೆಸರು? ಸುರೇಶ್ ಕ್ಯಾಂಟೀನ್ ಅಂತ. ನಮ್ಮ ಮಗ ತೀರೋದ್ರು ಕೊರೋನಾ ಟೈಮ್ನಲ್ಲಿ. ಓಕೆ. ಅವಾಗಿಂದ ನಾನು ಮಾಡ್ತಾ ಇದ್ದೆ, ನಮ್ಮ ಮಗ ಮಾಡ್ತಾ ಇದ್ದಿದ್ದು. ಎಷ್ಟು ವರ್ಷ ಹಳೇದು ಇದು? ನಮ್ಮ ಅತ್ತೆಯವ್ರು ಮಾಡ್ತಿದ್ದು ಒಂದು 50 ವರ್ಷ ಆಗಿದೆ. ನಾನು 30 ವರ್ಷದಿಂದ ಮಾಡ್ತಾ ಇದ್ದೆ. ಓಕೆ. 50 ವರ್ಷ ಹಳೆ ಹೋಟ್ಲು. ಜನ ಕರಿಯೋದು ಏನಂತ ಕರೀತಾರೆ ಈ ಹೋಟ್ಲನ್ನ? ನಾಗಮ್ಮನ ಹೋಟ್ಲು ಅಂತ. ನಾಗಮ್ಮನ ಹೋಟ್ಲು ಅಂತ ಕರೀತಾರೆ. ಏನೇನು ಸಿಗುತ್ತಿಲ್ಲಿ? ಉಪ್ಪಿಟ್ಟು, ಕೇಸರಿಬಾತು, ಚಿತ್ರಾನ್ನ, ಇಡ್ಲಿ, ಒಂದ್ಸ ಟೊಮೊಟೊ ಬಾತ್ ಮಾಡ್ತೀವಿ, ಒಂದ್ಸ ಪುಳೋಗ್ರೆ ಮಾಡ್ತೀವಿ. ಓಕೆ. ಎಷ್ಟು ಬೆಲೆ? ಒಂದು ಪ್ಲೇಟ್ಗೆ 5 ಇಡ್ಲಿ ಕೊಡ್ತಾ ಇದ್ದೀರಾ? ಒಂದ್ ಪ್ಲೇಟ್ಗೆ 5 ಇಡ್ಲಿ 25 ರೂಪಾಯಿ, ಒಂದ್ ಚಿತ್ರಾನ್ನ 25 ರೂಪಾಯಿ, ಆಫ್ ಚಿತ್ರಾನ್ನ 15 ರೂಪಾಯಿ. ಓಕೆ. ಇಷ್ಟೇ. ಇದರ ಟೈಮಿಂಗ್ಸ್ ಬೆಳಗ್ಗೆ 8:00 ಮಾಡ್ತೀವಿ, 12 ಗಂಟೆ ಕ್ಲೋಸ್ ಮಾಡ್ತೀವಿ. 12 ಗಂಟೆ ಕ್ಲೋಸ್ ಮಾಡ್ತೀರಾ? ಬರೀ ಬೆಳಗ್ಗೆ ಮಾತ್ರನಾ? ಸಂಜೆ ಇಲ್ಲ? ಮಾಡಲ್ಲ, ಕ್ಲೋಸ್ ಮಾಡ್ಬಿಡ್ತೀರಾ? ಮಗ ಕೆಲ್ಸಕ್ಕೆ ಹೋಗ್ತಾನಲ್ವಾ, ಮಗ ತೀರೋದ, ಅದಕ್ಕೆ ನಾನು ಒಬ್ಬರಲ್ವಾ, ನನ್ನ ಕೈಲಾಗಷ್ಟು ನಾವು ಮಾಡ್ಕೊತಾ ಇದ್ದೀರಾ. ಎಷ್ಟು ದಿವಸ ಓಪನ್? ಎಲ್ಲ ದಿವಸ ಓಪನ್ ಇದೆ? ರಜೆ ಇದೆಯಾ? ಯಾವತ್ತ ರಜಾ ಅಂದ್ರೆ ಹಬ್ಬಗಳಲ್ಲಿ ಮಾತ್ರ ರಜಾ ಕೊಡ್ತೀನಿ, ಮಿಕ್ಕಿ ಟೈಮ್ ರಜಾ ಕೊಡಲ್ಲ. ಮನೇಲಿ ಕೂತ್ಕೊಂಡು ಏನ್ ಮಾಡ್ಬೇಕು ಮಾಡ್ತಾ ಇರ್ತೀರಾ? ಓಕೆ. ಮಧ್ಯಾಹ್ನ ಆದ್ಮೇಲೆ ಮನೇಲಿ ಟಿವಿ ನೋಡ್ತಾ ಇರ್ತೀನಿ ಅಷ್ಟೇ. ಓಕೆ. ಇದ್ರ ಅಡ್ರೆಸ್ ಎಲ್ಲಿ ಬರುತ್ತೆ ಅಂತ ಹೇಳ್ತೀರಾ? ನಿಮ್ಮ ಹೋಟೆಲ್ ಅಡ್ರೆಸ್ ಎಲ್ಲಿ ಬರುತ್ತೆ ಅಂತ ಹೇಳ್ತೀರಾ? ಕೊಡ್ತೀನಿ. ಎಲ್ಲಿ ಬರುತ್ತೆ ಅಡ್ರೆಸ್ ಇದು? ಇದೆ ಕನಕಪುರ ರಸ್ತೆ. ಕನಕಪುರ ರಸ್ತೆ, ವಾಣಿ ಟಾಕೀಸ್ ಎದುರುಗಡೆ. ಓಕೆ. ರೋಡ್ ರಸ್ತೆ. ಅಲ್ಲಿ ನೋಡಿದ್ರೆ ಎಲ್ಲ ಸೌದೆ ಒಲೆಲ್ಲೇ ಮಾಡ್ತಾ ಇದ್ದೀರಾ? ಅದು ನಮ್ಮ ಅತ್ತೆ ನಮ್ಮ ಮಾವ ಮಾಡ್ತಾ ಇದ್ರು, ನಮ್ಗೆ ಅದೇ ಒಳ್ಳೇದು ಅನಿಸ್ತು. ನಾವು ಸ್ನಾನಕ್ಕೂ ಅದೇ ಉಪಯೋಗಿಸ್ತೀವಿ, ಅಡುಗೆಗೂ ಉಪಯೋಗಿಸ್ತೀವಿ, ಎಲ್ಲ ಅದರಲ್ಲೇ ಉಪಯೋಗಿಸ್ತಾ ಇದ್ದೀವಿ. ಅದರಲ್ಲೇ ಮಾಡ್ತೀರಾ? ಓಕೆ. ಓಕೆ. ಅಂಡ್ ಜನ ಒಂದು ಸಿಕ್ಕಾಪಟ್ಟೆ, ಏನು ಕಾರಣ ಅಂತ ಅನ್ಕೋತೀರಾ? ನಮ್ಮ ಜನ ಏನಂದ್ರೆ ನಾವು ಒಲೆಯಲ್ಲಿ ಮಾಡ್ತೀವಲ್ಲ, ಅದಕ್ಕೆ ಇಷ್ಟಪಟ್ಟು ಒಳ್ಳೇದು ಆರೋಗ್ಯಕ್ಕೆ ಅಂತ ಅದು ತಿನ್ನಕ್ಕೆ ಬರ್ತಾರೆ. ಅದು ಇಲ್ಲಿ ನಮ್ಮ ಹತ್ರ ಏನು ಕಳ್ಬರಿಕೆ ಇಲ್ಲ, ಎಲ್ಲ ನಾವು ಒಳ್ಳೆ ಇದು ಮಾಡ್ತೀವಿ ಅಂತ ಅದರಿಂದ ಜನ ಇದು ಮಾಡ್ತಾರೆ, ಇಲ್ಲಿಗೆ ಬರ್ತಾರೆ. ಓಕೆ ಅಮ್ಮ, ತುಂಬ ಥ್ಯಾಂಕ್ಸ್ ಮಾ. ಹಾಂ. ಎಲ್ಲಿ ಕಚ್ಚಿದ್ರೆಲ್ಲ ಮಾಡಲ್ಲ, ನಿಂಬೆಹಣ್ಣು ಮಾತ್ರ. ಓಕೆ. ಸಿಕ್ಕಾಪಟ್ಟೆ ಕ್ರೌಡ್ಗಳು. ಇಷ್ಟು ಜನ ವೇಟಿಂಗ್ ಫಾರ್ ದೇರ್ ಇಡ್ಲಿ. 25 ರೂಪಾಯಿಗೆ 5 ಇಡ್ಲಿ. ಇಡ್ಲಿ ಇದೆಯಾ? ತಗೋಬೋದಾ? ವಿ ಆರ್ ಲಕ್ಕಿ, ಸಿಕ್ಬಿಡ್ತು ಇಡ್ಲಿ.
ಬೇರೆ ಯಾರಿಗೋ ಇಡ್ಲಿ ಕೊಡೋದು ತಗೊಬಂದರು, ನಾನಿಲ್ಲ ಅಂದರು. ನನಗೆ ಕೊಡಿ ಅಂತ ನಾನು ಬಂದ್ಬಿಟ್ಟೆ. ಹೇಗಿದೆ ಅಂತ ನೋಡಿ, ಸಿಂಪಲ್ಲು. ಲಿಟ್ರಲಿ ಈ ಸ್ಟೈಲ್ ಆಫ್ ಇಡ್ಲಿ ಕನಕಪುರದಲ್ಲಿ ಕೋಟೆ ಇಡ್ಲಿಯಲ್ಲಿ ಕೊಡ್ತಾರೆ. ಸೇಮ್ ಕೆಂಪು ಚಟ್ನಿ, ಸೇಮ್ ಇಡ್ಲಿ. ಇಲ್ಲಿ 25 ರೂಪಾಯಿಗೆ 5 ಇಡ್ಲಿ ಕೊಡ್ತಿದ್ದಾರೆ. ಚಿಕ್ಕ ಸೈಜು, ಬಟ್ ವರ್ತ್ ಫಾರ್ ದ ಮನಿ ಅಂತಲೇ ಹೇಳ್ಬೋದು. ಇದನ್ನು ಟೇಸ್ಟ್ ಮಾಡೋಣ. ನೀರು ಚಟ್ನಿ, ಬಟ್ ಲೈಟಾಗಿ ತಿಕ್ಕಿದೆ. ವಾವ್, ಓ ಮೈ ಗಾಡ್, ಸಾಫ್ಟ್ ಇಡ್ಲಿ, ಕೆಂಪು ಚಟ್ನಿ, ಖಾರ ಸರ್ರಂತ ಹೊಡೆದ್ಬಿಡ್ತು. ಖಾರ ಇದೆ, ಒಣಮೆಣಸಿನಕಾಯಿ ಖಾರ. ಫಸ್ಟ್ ಬ್ರೇಕ್ಫಾಸ್ಟ್ ತಿಂತಿದ್ದೀನಿ ಅಂತಲ್ಲ, ಇಲ್ಲ, ನಿಜವಾಗ್ಲೂ ಚಟ್ನಿ ಅಂತೂ ಖಾರ ಇದೆ. ತರಿ ಲೈಟಾಗಿ ಗೊತ್ತಾಗುತ್ತೆ. ಬಟ್ ಇಡ್ಲಿ ಒಟ್ಟಿಗೆ ತಿನ್ನೋಕ್ಕೆ ಒಂದು ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ತೀನಿ. ಓ, ಹೆವಿ ಒಣಮೆಣಸಿನ್ಕಾಯಿ. ಇಡ್ಲಿಗೆ ವೆಯ್ಟ್ ಮಾಡಬೇಕು. ಫಸ್ಟ್ ನಾವು ಉಪ್ಪಿಟ್ಟು ಮತ್ತು ಕೇಸರಿ ಬಾತ್ ಟ್ರೈ ಮಾಡಿ ನಂತರ ಚಿತ್ರಾನ್ನ, ಆಮೇಲೆ ಲಾಸ್ಟ್ ಇಡ್ಲಿ ತೊಗೊಳ್ಳೋಣ ಅಂತ ಅಂದ್ಕೊಂಡೆ. ಮೇಡಮ್ ಬಂದಿದ ತಕ್ಷಣ ಯಾರಿಗಿಡ್ಲಿ ಅಂದರು. ನನಗೆ ಇಟ್ಬಿಡಿ ಅಂತ ಹೇಳ್ಬಿಟ್ಟು ಇಡ್ಲಿನ ಬಂದ್ಬಿಟ್ಟೆ. ಒಂದು ಬೆಸ್ಟ್ ಇಡ್ಲಿ ಅಂತಲೇ ಹೇಳ್ಬೋದು. ಸ್ಪೈಸಿಯಾಗಿ ಚಟ್ನಿ ತಿನ್ನೋಕ್ಕೆ ಸಕ್ಕತ್ತಾಗಿದೆ. ತುಂಬ ದಿನ ಆಗೋಯ್ತು ಇಷ್ಟು ಸ್ಪೈಸಿಯಲ್ಲಿ, ಎಷ್ಟು ಟೇಸ್ಟಾಗಿ ಫ್ಲೇವರ್ ಆಗಿ ತಿನ್ನೋಕ್ಕೆ. ಇಡ್ಲಿ ಅಂತೂ ಟಾಪ್ ನಾಚ್ ಸಾಫ್ಟು. ಬಂದರೆ ಅಂತೂ ಇಡ್ಲಿಗೋಸ್ಕರ ಆದರೂ ನಿಲ್ಲಿಸಿ, ಗ್ಯಾರಂಟಿ ವರ್ತು. ಸೌದೆ ಒಲೆಯಲ್ಲಿ ಮಾಡ್ತಾರೆ, ಅವಾಗಿಂದನೂ ಅದೇ ಅಭ್ಯಾಸ. ಸೊ ಟೇಸ್ಟು ಯಾವುದೇ ಥರದ ಚೇಂಜಸ್ ಇರಲ್ಲ. ಬೆಸ್ಟ್ ಟೇಸ್ಟಲ್ಲಿ ಕೊಡ್ತಾ ಇರುವಂಥ ಒಂದು ಜಾಗ, ಅಫೋರ್ಡಬಲ್ ಪ್ರೈಸ್ಗೆ ತಿಂಡಿ. ಡೈರೆಕ್ಟ್ ಆಪೋಸಿಟು ವಾಣಿ ಥಿಯೇಟ್ರು ಎದುರುಗಡೆ ಶೆಡ್ಡಲ್ಲಿ ಸೆಲ್ ಮಾಡಿಕೊಂಡು ಬರ್ತಾ ಇರ್ತಾರೆ. ಬೆಳಗ್ಗೆ ಟೈಮ್ ಈ ಕಡೆ ಬರ್ತಿರಲ್ಲ, ಸ್ವಲ್ಪ ಆದಷ್ಟು ಬೇಗನೆ ಬಂದರೆ ಇಲ್ಲೊಂದು ಸ್ಟಾಪ್ ಕೊಟ್ಬಿಡಿ. ತಿಂಡಿ ಎಲ್ಲಾದರೂ ಹುಡುಕ್ತಿದ್ರು ಅಂತೂ ವರ್ತು ಸ್ಪಾಟು. ಹೆವಿ ಬಿಸಿಲು, ಪಕ್ಕಾ ಬ್ಲಾಸ್ಟ್ ಆಗ್ತೀರಾ. ಖಾಲಿ ಮಾಡ್ಬಿಟ್ಟು ನೆಕ್ಸ್ಟ್ ಟೈಮ್ ಇಸ್ಕೊತೀನಿ. ಅಣ್ಣ ನಮಸ್ತೆ. ನಮಸ್ತೆ. ನಾಗಮನ್ ಹೋಟೆಲ್ ಯಾವಾಗಿಂದ ಬರ್ತಾ ಇದ್ದೀರಾ ಇಲ್ಲಿಗೆ? ನಾವೊಂದು 20 ವರ್ಷದಿಂದ ಬರ್ತಾ ಇದ್ದೀವಿ ಸರ್. ಹಾಂ, ಏನಷ್ಟು ಇಷ್ಟ ಇಲ್ಲಿ? ಇದೆ ಸರ್, ಇಡ್ಲಿ, ಚಿತ್ರಾನ್ನ, ಖಾರ ಬಾತು, ಚೌಚೌ ಬಾತು, ಆ ಚಟ್ನಿ ಕೃಪಿ, ಅದಕ್ಕೆ ಚಟ್ನಿ ಕಾಸ್ಕೊಂಡು ಸರ್. ಹಾಗೂ ಇದು ಹಳೆ ಹೋಟ್ಲಿದು. ಓಕೆ, ಬಿಡಿಸ್ಲಿತ್ತು ಫಸ್ಟು. ದೋಸೆ ಮಾಡ್ತಾ ಇದ್ರು. ನಮ್ಮ ವಾಸ ಹೋಟ್ಲು ದೋಸೆ ಎಲ್ಲ ಇಲ್ಲಿ ದೋಸೆ ತಿನ್ಬೇಕಾಯ್ತು, ಇದು ದೋಸೆ ತಿನ್ಬೇಕಾಯ್ತು. ತುಂಬಾ ಚೆನ್ನಾಗಿರುತ್ತೆ, ಭಾರಿ ಚೆನ್ನಾಗಿರ್ತಿತ್ತು. ದೋಸೆ, ನಾಟಿ ಸ್ಟೈಲ್ ಪಲ್ಯ, ಆಮೇಲೆ ನಾಟಿ ಸ್ಟೈಲ್ ಚಟ್ನಿ, ಆ ಥರ ಜನ ಜಾಗೃತಿ ಜಾಸ್ತಿ ಇತ್ತು ಇಲ್ಲಿ. ನಮ್ಮ ಆರ್ ಶ್ರೀನಿವಾಸ್ ಅಂತ ನಮ್ಮ ಯಜಮಾನರು, ಅವರು ಪ್ರೊಡ್ಯೂಸರ್ಗಳು, ಡೈರೆಕ್ಟರ್ಗಳು ಎಷ್ಟೋ ಜನ ಬಂದು ತಿಂಡಿ ತಿಂತಾರೆ ಇಲ್ಲಿ. ಹಳೆ ಹೋಟ್ಲಿದು. ಹಳೆ ಹೋಟ್ಲಿದು ಕನಕಪುರ್ಗೆ ಒಂದೊಂದು ಆಲದ ಮರ ಇತ್ತು. ಆಲದ ಮರ ವಾಣಿಟಾಗಿಸ್ ನಾಗಮರ ಹೋಟ್ಲು ಅಂದ್ರೆ ಫೇಮಸ್ ಆಗ. ಇವತ್ತಿಗೂ ಫೇಮಸ್. ಹಳ್ಳಿ ಮರ ಇತ್ತು, ಇವತ್ತಿಗೂ ಫೇಮಸ್. ಇವತ್ತಿಗೂ ಬಡವ್ರು ಬಗ್ರು ಒಟ್ಟು ತುಂಬಾ ತಿಂಡಿ ತಿಂತಾರೆ ಸರ್ ಇಲ್ಲಿ. ಕೂಲಿಗಾರರು, ಕೂಲಿ ಕೆಲಸ ಮಾಡೋರು ಎಲ್ಲರೂ ಬಂದು ಒಟ್ಟು ತುಂಬಾ ತಿಂತಾರೆ. ಕಾಸು ಕಮ್ಮಿ, ಹೊಟ್ಟೆ ತುಂಬಾ ತಿಂಡಿ. ತಿಂಡಿ. ಓಕೆ, ನೀವು ಗುಡಿಸ್ಲು ಇರಬೇಕಾದ್ರೂ ತಿಂತಾ ಇದ್ದೀನಿ. ಓಕೆ ಸರ್, ಅವಾಗಿಂದ ತಿಂತಾ ಇದ್ದೀನಿ. ಟೇಸ್ಟ್ ಏನೋ ಚೇಂಜ್ ಆಗಿದೆಯಾ? ಟೇಸ್ಟ್ ಏನು ಚೇಂಜ್ ಆಗಿದೆ ಸರ್, ಅದೇ ಟೇಸ್ಟು, ಅದೇ ಕೈ, ಅದೇ ಟೇಸ್ಟ್. ಓಕೆ, ಬೆಲೆ ಎಲ್ಲ ಕಮ್ಮಿ. ಬೆಲೆ ಕಮ್ಮಿ ಹೇಳ್ತೀನಿ, ಬೆಲೆ ಕಮ್ಮಿ, ಒಟ್ಟು ತುಂಬಾ ತಿಂಡಿ, ಒಟ್ಟು ತುಂಬಾ ಟಿಫನ್. ಓಕೆ, ನಿಮ್ಗೆ ಇಷ್ಟ ಇಲ್ಲಿ? ಸರ್ ನಮಗೆ ಇಡ್ಲಿ, ಚಿತ್ರಾನ್ನ ಭಾರಿ ಇಷ್ಟ. ನಮಗೆ ತುಂಬಾ ಇಷ್ಟ ಚಿತ್ರಾನ್ನ ಭಾರಿ ಇಷ್ಟ. ಓಕೆ, ಕಲರ್ಫುಲ್ಲು ಉಪ್ಪಿಟ್ಟು ಮತ್ತು ಕೇಸರಿ ಬಾತು, ಜಸ್ಟ್ ಕಾಸ್ಟ್ ಆಫ್ 25 ರೂಪೀಸು. ಈ ಜಾಗದಲ್ಲಿ ಆಗಲ್ಲ, ನಮ್ಮ ಸ್ಪಾಟ್ಗೆ ಹೋಗ್ಬಿಡೋಣ. ಹೆವಿ ಸೆಕೆ ಗುರು ಇಲ್ಲೊಂದು. ಅಷ್ಟು ಖಾರ ತಿಂದು ಅಲ್ಲ, ಜೊತೆಗೆ ಬೆವರು, ಕಿವಿಲ್ ನೀರು, ಮೂಗಲ್ ನೀರು ಎಲ್ಲ ಕಡೆ ಸುರಿತಾ ಇದೆ. ಇದು ತೋರಿಸಿಲ್ವಲ್ಲ, ತೋರಿಸಿ. ಕಲರ್ಫುಲ್ಲು, ನೋಡೋಕ್ಕೆ ಅಷ್ಟು ಟೆಂಪ್ಟಿಂಗ್ ಆಗಿದೆ ಅಂತಲೇ ಹೇಳ್ತೀನಿ. ಕೇಸರಿ ಬಾತು, ಉಪ್ಪಿಟ್ಟು ಸೇಮ್ ಡೆವಿಲ್ ಖಾರ ಅಂತಲೇ ಹೇಳ್ಬೋದು, ಅಷ್ಟು ಖಾರ ಇದೆ. ಫಸ್ಟ್ ನಾನು ಸ್ವೀಟಿಂದ ಟೇಸ್ಟ್ ಮಾಡೋಣ. ಕಟ್ಟಿಂಗ್, ವಾವ್, ಒಂದು ಕ್ಲೀನ್ ಕಟ್ಟು, ಸಾಫ್ಟ್ ಕಟ್ಟು. ಶುರು ಮಾಡೋಣವಾ? ಆಹಾ, ಎಲ್ಲಾನು ತಿನ್ಬಿಟ್ಟು ಕೊನೆಯದಾಗಿ ಸ್ವೀಟ್ ತಿನ್ಬಿಡಿ. ಅಷ್ಟು ಖಾರ ತಿಂತಲ್ಲ, ಕ್ಲೀನಾಗಿ ಸ್ಟೆಬಿಲೈಸ್ ಮಾಡಿಬಿಡುತ್ತೆ. ಚೆನ್ನಾಗಿದೆ, ತುಂಬ ಸಾಫ್ಟು. ಶುಗರ್ ಸ್ವಲ್ಪ ಜಾಸ್ತಿ ಗೊತ್ತಾಗುತ್ತೆ. ಫ್ಲೇವರ್ ಅಂತೂ ನಿಮಗೆ ಆರೆಂಜ್ ಫ್ಲೇವರ್ ಗೈಸ್,
ರಸನ ಕುಡ್ದಂಗೆ ಅನ್ಸ್ಬಿಡ್ತು ನನಗೆ ಒಂದು ನಿಮಿಷ. ಬಟ್ ನಿಜ ಚೆನ್ನಾಗಿದೆ. ಸ್ವೀಟ್ ಇದೆ ಬಟ್ ಓವರ್ ಇಲ್ಲ, ಅತಿ ಕಮ್ಮಿನೂ ಇಲ್ಲ, ಕರೆಕ್ಟಾಗಿ ಹಾಕಿರ್ತಾರೆ. ಆರೆಂಜ್ ಫ್ಲೇವರ್ ಅಂತೂ ನಿಮಗೆ ಕ್ಲೀನಾಗಿ ಇದರಲ್ಲಿ ಗೊತ್ತಾಗುತ್ತೆ. ಒಂದು ಒಳ್ಳೆ ಕೇಸರಿ ಬಾತು ಕೊಡೋ ಅಮೌಂಟ್ಗಂತೂ ಪಕ್ಕಾ ಟು ಪಕ್ಕಾ ವರ್ತು. ಖಾರ ಬಾತ್, ಉಪ್ಪಿಟ್ಟು, ಇದು ಸಾಲಿಡು ಮಜಾ ಇದೆ. ಆ ಕಡೆ ಚಟ್ನಿ ಇದೆ, ನಾ ಸೈಡೇ ಹೋಗಲ್ಲ, ಹೆವಿ ಖಾರ ಅನಿಸುತ್ತೆ. ಉಪ್ಪಿಟ್ಟಂತೂ ನೆಕ್ಸ್ಟ್ ಲೆವೆಲ್ ಟೇಸ್ಟು. ಒಗ್ಗರಣೆ ಹಾಕಿರ್ತಾರಲ್ಲ ಪರ್ಫೆಕ್ಟ್ ಲೆವೆಲ್ ಅಂತಲೇ ಹೇಳ್ತೀನಿ. ಅತಿ ಖಾರ ಇರಲ್ಲ, ಅತಿ ಕಮ್ಮಿ ಇಲ್ಲ, ಕರೆಕ್ಟಾಗಿ ಖಾರ, ಕರೆಕ್ಟಾಗಿ ಉಪ್ಪು, ಪ್ರತಿಯೊಂದು ಪರ್ಫೆಕ್ಟಾಗಿ ಹಾಕಿದ್ದಾರೆ. ಬೇಳೆ ಮತ್ತು ಕಡಲೆ ಬೀಜ ಅಂತೂ ಪರ್ಫೆಕ್ಟು ಪೋರ್ಷನ್ನು ಕ್ಲೀನಾಗಿ ಸಿಗುತ್ತೆ ಬಾಯಿಗೆ. ತಿನ್ನೋಕ್ಕಂತೂ ಒಂದು ಅದ್ಭುತವಾದಂಥ ಉಪ್ಪಿಟ್ಟು. ಮಸ್ಟು ಟ್ರೈ ಮಾಡಿ. ಉಪ್ಪಿಟ್ಟಿಗೆ ಇಷ್ಟು ಮಾರ್ಕೆಟಿಂಗ್ ಮಾಡ್ತೀನಿ ಅಂತ ನಾನು ಅನ್ಕೊಂಡಿರಲಿಲ್ಲ. ಬಿಕಾಸ್ ಮನೇಲಿ ಉಪ್ಪಿಟ್ಟು ಮಾಡಿದ್ರೆ ಬೇಡ ಅಂದ್ಬಿಡ್ತೀನಿ. ಚೆನ್ನಾಗಿದೆ. 25 ರೂಪೀಸ್ಗೆ ಎರಡೂ ವರ್ತು. ನಾನು ಖಾಲಿ ಮಾಡ್ತೀನಿ. ಬೇಕಾ ಲಾಸ್ಟ್ ಐಟಮು? ಇದೇ ಫುಲ್ ಆದಂಗೆ ಅನ್ಸ್ತಾ ಇದೆ. ನೆಕ್ಸ್ಟ್ ಐಟಮ್ ಚಿತ್ರಾನ್ನ ಸಿಗುತ್ತಂತೆ, ಆದರೆ ತಗೋತೀನಿ, ಇಲ್ಲಾಂದರೆ ಆಚೆ ನಿಮ್ಗೆ ಔಟ್ ರೋಲ್ ಸಿಗ್ತೀನಿ. ಚಿತ್ರಾನ್ನ ಸ್ವಲ್ಪ ಆಫು ಬೇಡ, ಸ್ವಲ್ಪ ಸ್ವಲ್ಪ ಇನ್ನೊಂದು ಅರ್ಧ ಕೊಡಿ, ಒಬ್ರಿಗೆ ಒಂದು ಕೊಡಿ. ಎಷ್ಟು ಇದು ಪ್ಲೇಟು ಚಿತ್ರಾನ್ನ? ಕೊಟ್ಟಿರೋದು ಹಾಫ್ ಅಲ್ಲ, ಫುಲ್ ಅಂದರೆ ಎಷ್ಟು? ಫುಲ್ ಅಂದ್ರೆ 25, ಅರ್ಧ 15. ನಾವು ಹಾಫ್ ಇಸ್ಕೊಂಡಿದ್ದೀವಿ. ಫುಲ್ ಅಂದರೆ 25 ರೂಪಾಯಿ, ಹಾಫ್ ಪ್ರೈಸು ಕೇಳಿಲ್ಲ. 15 ರೂಪಾಯಿ ಇರ್ಬೋದೇನೋ ಅಂತ ಅನಿಸುತ್ತೆ. ಸುಸ್ತು, ಬಿಸಿಲಿಗೆ ಅರ್ಧ ಸುಸ್ತಾಗಿ ಹೋಗ್ತೀವಿ, ತಿಂತಾ ಇನ್ನೂ ಅರ್ಧ ಸುಸ್ತಾಗಿ ಹೋಗ್ತೀವಿ. ಹೇಳ್ಬೋದು ಆಚೆ ಕಡೆಯಿಂದ ಆರಾಮಾಗಿ ತಿಂತ್ಯಾ ಗುರು, ಆರಾಮಾಗಿ ತಿರುಗ್ತೀಯಾ ಗುರು ಅಂತ. ಹಂಗೆ ಹೇಳೋರ ಜೊತೆ ಬನ್ನಿ ಸರ್, ನಾನೇ ಕರ್ಕೊಬರ್ತೀನಿ. ವೆರೈಟಿ ಊಟ ಮಾಡ್ತೀರಾ. ಒಂದು ದಿವಸ ಬರ್ತೀರ, ನೆಕ್ಸ್ಟ್ ದಿವಸ ಡಮ್ಮರ್ ಬರಲ್ಲ ನೀವು ಯಾರು ನನ್ನ ಜೊತೆಗೆ. ಲಿಟ್ರಲಿ ಓವರ್ಲೋಡ್ ಮಾಡ್ತಾ ಇರ್ತೀವಿ, ಪ್ಲಸ್ ಬಿಸಿಲಲ್ಲಿ ತಿರುಗಾಡ್ತಾ ಇರ್ತೀವಲ್ವಾ, ಡ್ರೈನ್ ಔಟ್ ಆಗಿಬಿಡ್ತೀವಿ. ಒಂಥರ ಮಂದವಾಗಿರುತ್ತೆ ಬಾಡಿನೇ. ಇದನ್ನು ತಿಂದ್ಬಿಟ್ಟು ಇನ್ನೂ ಇಷ್ಟು ಹೆಚ್ಚು ಹೋಗ್ತೀವಿ. ಸಾತ್ನೂರು, ಮಳವಳ್ಳಿ, ಮಂಡ್ಯ ಆ ಕಡೆ ಒಂದು ಸ್ಟ್ರೆಚ್ ಹೊಡ್ಕೊಬರ್ತೀವಿ. ಕಂಟಿನ್ಯೂಸ್ ಶೂಟು ಎಷ್ಟಾಗುತ್ತೋ ಗೊತ್ತಿಲ್ಲ, ನೋಡೋಣ. ಇದನ್ನು ತಿಂದುಬಿಟ್ಟು ನಾವು ಹೊರಡ್ತೀವಿ. ಚಿತ್ರಾನ್ನ ಟೈಮ್. ಚಿತ್ರಾನ್ನ ಸೇಮ್ ಡೆವಿಲ್ ಚಟ್ನಿ. ಫಸ್ಟ್ ಆ ಚಟ್ನಿ ಇಲ್ಲದೆ ಟ್ರೈ ಮಾಡ್ಬಿಡ್ಬೇಕು ಇದನ್ನಂತೂ, ಇಲ್ಲಾಂದರೆ ಒಂದೇ ಬೈಟ್ಗೆ ಮುಗಿಸ್ಕೊಬಿಡ್ಬೇಕು. ಚಟ್ನಿ ಹಾಕೊಂಡು ತಿಂದ್ಕೊಬಿಟ್ರಂತೂ. ಮೈಲ್ಡ್ ಆಗಿದೆ, ಲೈಟ್ ಅನಿಸುತ್ತೆ. ಈರುಳ್ಳಿ ಸ್ವಲ್ಪ ಜಾಸ್ತಿ ಗೊತ್ತಾಗುತ್ತೆ. ಟೇಸ್ಟ್ ಮಾಡುವ. ಚೆನ್ನಾಗಿದೆ ಚಿತ್ರಾನ್ನ. ಒಂಥರ ಡಿಫ್ರೆಂಟ್ ಶೇಡು. ಆ ಮೈಲ್ಡ್ ಇದೆ, ಲೈಟಾಗಿ ಒಂದು ಹುಳಿ ಗೊತ್ತಾಗುತ್ತೆ. ಫ್ಲೇವರ್ಡ್ ರೈಸ್ ಅಂತ ಹೇಳ್ಬೋದು. ಲೈಟಾಗಿ ಮಸಾಲ ಹಾಕಿ ಮಾಡಿರುವಂಥ ಒಂದು ರೈಸ್ ಥರ ನಿಮಗೆ ಫ್ಲೇವರ್ ಸ್ಟ್ರೈಕ್ ಹೊಡೆಯುತ್ತೆ. ಈ ನಾರ್ತ್ ಕರ್ನಾಟಕ, ಈ ಸೊಲಾಪುರ ಕಡೆಲ್ಲ ಟ್ರೈ ಮಾಡಿದ್ದೀವಲ್ವ, ಯಾವುದದು ಮಸಾಲ ರೈಸ್ ಕಾನ್ಸೆಪ್ಟಲ್ಲಿ ಲೈಟಾಗಿ ನಿಮಗೆ ಫ್ಲೇವರ್ ಹೊಡೆಯುತ್ತೆ. ಈರುಳ್ಳಿ ಕಚ್ಚಬೇಕಾದ್ರೆ ನಿಮಗೆ ಫೀಲ್ ಆಗುತ್ತೆ. ಒಂದು ಹುಳಿ ಚೆನ್ನಾಗಿದೆ. ಒಂದು ಡಿಫ್ರೆಂಟ್ ಶೇಡ್ ಆಫ್ ಚಿತ್ರಾನ್ನ. ಬಂದರೆ ಟ್ರೈ ಮಾಡಿ. ಇದೊಂದು ಮೈಲ್ಡ್ ಲೈಟ್ ಎಂಡಿಂಗ್ ಆಗಿರುತ್ತೆ ತಿಂದರೆ. ಒಂದು ಚಟ್ನಿ ಜೊತೆಗೆ ಸಕ್ಕತ್ತು. ಇಲ್ಲಿವರೆಗೆ ಚಟ್ನಿ ಖಾರವಾಗಿತ್ತು. ಇದ್ರ ಜೊತೆ ತಿನ್ನಗೆ ಒಂದು ಕರೆಕ್ಟ್ ಬ್ಲೆಂಡು, ಒಂದು ವೆಟ್ ಫ್ಲೇವರು. ತಿನ್ನಬೇಕಾದ್ರಂತೂ ಸಖತ್ತಾಗಿದೆ ಟೇಸ್ಟು. ಲಿಮಿಟೆಡ್ ಐಟಮ್ ಮಾಡಿದ್ರು, ಒಂದು ಬೆಸ್ಟ್ ಟೇಸ್ಟು. ಒಂದು ಮನೆ ಶೈಲಿ ತಿಂಡಿ ಅಂತಲೇ ಹೇಳ್ಬೋದು. ಬರೀ ತಿಂಡಿ ಸಿಗೋದು. ಪರ್ಟಿಕ್ಯುಲರ್ ರಜೆ ದಿವಸ ಅಂತ ಇಲ್ಲ, ಹಬ್ಬ ಹರಿದಿನ ಆ ಥರ ಬಂದರೆ ಒಂದು ರಜೆ ಕೊಡ್ತಾರೆ. ಇಲ್ಲಾಂದರೆ ಯಾವಾಗಲೇ ಬಂದರೂ ಇರುತ್ತೆ. 11:30 12ಗೆ ಕ್ಲೋಸ್ ಆಗುತ್ತೆ. ಸೊ ಬರೋದಾಗಿದ್ದರೆ ಬೆಳಗ್ಗೆ ಬನ್ನಿ, ಟೇಸ್ಟ್ ಮಾಡಿ. ಜಾಗದ ಬಗ್ಗೆ ಕೇಳಿದ್ರು ಅಥವಾ ಟೇಸ್ಟ್ ಮಾಡಿರೋ ಜಸ್ಟ್ ಕಾಣಿ. ಈ ಜಾಗದಲ್ಲಿ ಹೇಗಿರುತ್ತೆ
ಯಾವ ಐಟಮ್ ಇಷ್ಟ, ಎಷ್ಟು ವರ್ಷದಿಂದ ನೀವು ಬರ್ತಾ ಇದ್ದೀರಂತ. ನನಗಂತೂ ಒಂದು ಬೆಸ್ಟ್ ಕಂಟೆಂಟ್ ಅಂತಲೇ ಹೇಳ್ಬಿಡ್ತೀನಿ. ಒಂದು ಬೆಸ್ಟ್ ಸ್ಪಾಟು ಕನಕಪುರ. ಈ ಸರೌಂಡಿಂಗ್ಸ್ ಎಲ್ಲಾರು ವೀಡಿಯೋಸ್ ನೋಡ್ತಿದ್ರೆ ಈ ಜಾಗದ ಬಗ್ಗೆ ಕೇಳಿದ್ರೆ ಅಥವಾ ಟೇಸ್ಟ್ ಮಾಡಿರೋ ಜಸ್ಟ್ ಡೂ ಕಣ್ಣು ಗೈಸ್. ಅಡ್ರೆಸ್ಸು ಪ್ರೈಸಿಂಗ್ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಬೆಸ್ಟ್ ಸ್ಪಾಟ್, ಒಂದು ಸಾಲಿಡ್ ಸ್ಪಾಟು. ಓಕೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಗೈಸ್. ನೋಡ್ತಾ ಇದ್ರೆ KFC, ಇದು ಕನ್ನಡ ಫುಡ್ ಚಾನಲ್. ಟಾಟಾ, ಬಾಯ್ ಬಾಯ್.